2,000 years later. 6.5. ನೋಡಿದ್ರು ಬೆಂಗಳೂರು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಲಾಸ್ಟ್ ಟೈಮ್ ಬೆಂಗಳೂರು ನೈಟು 9 ಟೈಮ್ ಬಂದಿದ್ದೆ, ಅವಾಗ ಗೊತ್ತಾಗೋದಿಲ್ಲ. ಈಗ ಫಸ್ಟ್ ಟೈಮ್ ಡೇ ಟೈಮ್ ಬರೋದು. ಜನ ಸಾಗರ, ಕ್ಯಾಬ್ಗಳು, ಆಟೋಗಳು, ಬೈಕ್ಗಳು. ಟಿಕೆಟ್ ನೋಡಿ ಸಾಗಿದೆ ಗುರು. ನಾನು ಲಾಸ್ಟ್ ಟೈಮ್ ಬಂದಾಗ ಆನ್ಲೈನ್ ಬುಕ್ ಮಾಡಿದೆ, ಪ್ರತಿ ಟೈಮ್ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ ಗಾಯ್ಸ್. ಒಂದ ನೋಡ್ರಿ, ಇವೊಬ್ಬ ನಮ್ಮ ಫಸ್ಟ್ ಫ್ರೆಂಡ್ ಅಭಿಷೇಕ್ MS ಅಲಿಯಾಸ್ ಕಡ್ಡಿಪುಡಿ. ಮೆಟ್ರೋ ಹತ್ತಿ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಗೋಡನ್ಕೊಂಡೆ ಕ್ರಾಸಿಗೆ ಬಂದೆ. ಸ್ವಲ್ಪ ವಾಕೌಟ್ ಫೀಲ್ ಮಾಡತ್ತೇನ್ರಿ. ಬೇರೆ ವಿಡಿಯೋನ ಮಾಡ್ಯಾನ, ಲಾಗ್ ವಿಡಿಯೋ ಫಸ್ಟ್ ಟೈಮ್ ಅಲ್ಲ ಅದಕ್ಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬಣ್ಣರ್ಘಟ್ಟ ಪಾರ್ಕಿಗೆ ಹೊಂಟಿವ್ರಿ. ಅವ ನೀವು ಪರಿಚಯ ಆಗಿರ್ತಾನ, ಇವ ಮಾಡಿದ ಪವನ್ ಕುಲಕರ್ಣಿ. ಜಾಕಿ ಬೇಡ ಹೇಳುದು ಬೇಡ. ಇಮೋಷನಲ್ ಡ್ಯಾಮೇಜ್. ಅಶ್ವಿನ್ ಬಾಲಿ, ಗೂಳಿ, ಅಲ್ಲೇ ಬಾಕಿ ತೋರಿಸ್ತೀವಿ ಬರ್ರಿ. ಇಲ್ಲಿ ಸಿಂಹ ಇದಕ್ಕೆ ಸುಖಾಸಿ ಬಯಾಲಜಿ ಪಾರ್ಕಿಗೆ ಬಂದೀವಿ. ಈಗ ಕೇಳ್ಕೊಂಡ್ ಪವನ್ ಫಸ್ಟ್ ಏನು ನೋಡೋದು ಅಂತೇಳಿ. ಅಭಿಷೇಕ್ ಗೊತ್ತವ್ರ ಏನು ಗೊತ್ತಿಲ್ಲ ಅನ್ನಂಗ ಅದ. ಹೂ ಹಿ ನೋಸ್ ನಾಟ್. ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗ್ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ. ಆಫ್ಲೈನ್ ಮಾಡ್ರೆ ಆನ್ಲೈನ್ ಮಾಡ್ರೆ ಇಲ್ಲಿ ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗಿ ಅಲ್ಲಿ ವೆರಿಫೈ ಮಾಡಿಸ್ಕೋಬೇಕು ಅನ್ಸುತ್ತೆ. ಅಲ್ಲಿ ಕೆಳಗೆ ಹೋಗಿ ವೆರಿಫೈ ಮಾಡಿಸ್ಬೇಕು ಮತ್ತೆ ಕೆಳಗೆ ವೆರಿಫೈ ಮಾಡಿಸ್ಬೇಕಲ್ಲಿ. ಕೆಳಗಡೆ 400 rupees ನಾನ್ AC ಬಸ್ ಟಿಕೆಟು, 799 AC ಬಸ್ ಟಿಕೆಟು. ಜೀಪ್ ತೊಗೊಂಡೋದ್ರೆ 5,500. ಇವ್ರ ಕಡೆ ಮಾತ್ರ ಸಾಧ್ಯ ಅದ. ನೀವೇನು ಬಿಡ್ರಿ ಸೌಕರ್ ಮಂದಿ ನೋಡ್ರಿ, ಫುಲ್ ಮಾನಸಿಕ ಬಿಟ್ಟ. ಯಾಕೆ ಝೂ ಪ್ಲಸ್ ಸಫಾರಿ. ಸಂಡೆ ನೋಡ್ರಿ ರಶ್ ಅಪ್ರ ಐತಿ. ಜನ ಸಾಗರ ಎಲ್ಲ ನೋಡಿದ್ರು. ಇವ ಯಾಕೆ ಎಷ್ಟು ಮುಜುಗರ ಪಡತ್ತಂಗೆ ಗೊತ್ತಾಗೋದಿಲ್ಲ. ಸೊ ಹಿಂಗೆ ಚೆಕಿಂಗ್ ಮಾಡಿಸ್ಕೊಂಬಂದು ಬಸ್ ಹತ್ಬೇಕಲ್ಲ. ಈ ಕಡೆ ಹೋದರೆ ನಾನ್ AC ರೈಟ್ ಸೈಡು, ನಾನ್ AC ಸಪ್ರೇಟ್ ಬಸ್. ಇದು ವೇಟಿಂಗ್ ಏರಿಯಾ. ಇಲ್ಲಿ ಕಾದು ಬಸ್ ಬಂದಾಗ ಹತ್ಕೊಂಡು ಹೋಗ್ಬೇಕು ನೋಡ್ರಿ. ಎಲ್ಲ ವೇಟ್ ಮಾಡಿ ಬಂದಿರಿ, ಹೊಂಟಿವಿ ಅಲ್ಲಿವರೆಗೆ ಬಸ್ ಹತ್ಬೇಕು. ಸಿಂಹ ಇಲ್ಲೇ ಐತಿ, ಇನ್ನೊಂದು ಸಿಂಹ ನೋಡಕ್ ಹೊಂಟಿವಿ. ದಿನ ಆದ್ಮೇಲೆ ಬ್ರದರ್ಸ್ನ ನೋಡಕ್ ಹೊಂಟ ನಾನು. ರೆಡಿ ಹುಲಿ ಸಿಂಹ ನೋಡಕ್ ಹೊಂಟಿವಿ. ಇಲ್ಲೊಂದು ಸಿಂಹ ಗೊತ್ತದ. ಫಸ್ಟ್ ಟೈಮ್ ಆದ್ಮೇಲೆ ಬ್ರದರ್ಸ್ನ ಮೀಟ್ ಮಾಡಕ್ ಹೊಂಟದ ಸಿಂಹ. ಒರಿಜಿನಲಿ ಗೊತ್ತಿಲ್ಲ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್, ನೋಡೋಣ ಬರ್ರಿ. ಬನ್ನೇರಘಟ್ಟಲ್ಲಿ ಹುಲಿ ನೋಡಿದ್ರಿ, ಸಿಂಹ ನೋಡ್ರಿ, ನಾಯಿ ಅದ ಸಫಾರಿ. ಇಮೋಷನಲ್ ಡ್ಯಾಮೇಜ್. ಗೈಸ್ ವೆಲ್ಕಮ್ ಟು ಸಫಾರಿ. ಎಲಿಫೆಂಟ್ ಆಯ್ತು ನೋಡ್ರಿ ಇಲ್ಲಿ. ಝೂಮ್ ಮಾಡಿ. ಹಾಂ, ಇಲ್ಲಿ ನೋಡ್ರಿ ಎಲಿಫೆಂಟ್ ಅದಾವ, ಕಾಣತ್ತವ. ಊಟ ಮಾಡಾಕತ್ತವ. ಅಲ್ಲಿ ಕೆಲವೊಂದು ಎಲಿಫೆಂಟ್ಗಳು ಸ್ನಾನ ಮಾಡ್ಲಿಕ್ಕತ್ತವ. ಅದು ನೋಡ್ರಿ ಸಣ್ಣ ಎಲಿಫೆಂಟ್. ಕೋಣ ಜಿಂಕೆ. ಕಾಡೆಮ್ಮೆ ಅದು ನೋಡಿ.
ಇದೇನು ಡಾಂಕಿನ? ಬರ್ತಾವ ಹುಲಿ ಸಿಂಹಗಳು ಓಪನ್. ಕರಡಿ ಎಲ್ಲ ಅಲ್ಲಿ ಇರ್ತದ. ಸ್ಟಾರ್ಟ್ ಆಗೈತೆ. ಕರಡಿ ನೋಡ್ಕೊಂಡು ಬರ್ಬೇಕು. ನಾರ್ಮಲ್ ಕಾಡೆಮ್ಮೆ ಹಿಂಗ್ ನೋಡಿದ್ರಿ, ಇದು ರಿಯಲ್ ಎಮ್ಮೆ. ಏನಲ್ಲಿ रुक जा, अबे लोग वो दिखाने देते कुछ तो हो रहा है। रोशनी आ रही है। ಜಿಂಕೆಗಳು ನೋಡ್ರಿ. ಜಿಂಕೆಗಳು ಮತ್ತೆ ಎಲಿಫೆಂಟ್ ಬಂದ ನೋಡ್ರಿ. ಮರಿ ಆನೆ. ಅದೇ ಮರಿ ಆನೆ ನೋಡು. ಮರಿ ಆನೆ ಎಷ್ಟು ಕ್ಯೂಟ್ ಐತೆ ನೋಡು ಅದು. ಅದು ಹೆಂಗ ಆಟ ಆಡಕತ್ತ ನೋಡು. ವಾ ವಾ ಮರಿ ಎಲಿಫೆಂಟ್ ನೋಡ್ರಿ ಇಲ್ಲಿ ಎಷ್ಟು ಚಂದ ಆಟ ಆಡತ್ತದ. ಎಲ್ಲಕ್ಕಿಂತ ದೊಡ್ಡ ಆನೆ ನೋಡ್ರಿ ಅಲ್ಲಿ. ಅದೇ ಉಪ್ಪು ಇಡೀ ವಂಶನೇ ಇಲ್ಲಿದೆ. ಅದೇ ಅಲ್ಲ ನೋಡಿ ಮರಿ ನೋಡಿ. ಸಣ್ಣ ಮರಿ. ನಿಮ್ ದೋಸ್ತ್ ಇನ್ನೂ ಸಣ್ಣ ಮರಿ ನೋಡಲ್ಲಿ. ನೋಡದ್ ಮಧ್ಯೆ ಸಿಗಾಕೊಂಬಿದ್ದು. ಇದು ನೋಡ್ರಿ ಇಲ್ಲಿ ಹೆಂಗಾಗಿದೆ. ಸಣ್ಣ ಕ್ಯೂಟ್ ಐತದ. ಆನೆ ಸ್ನಾನ ಮಾಡ್ಲಿಕ್ಕೆ ನೀರು ಕೊಡ್ಲಿಕ್ಕೆ ಪ್ಲೇಸ್ ಇದೆ ಮುಂದೆ ಅಲ್ಲಿ. ಆನೆ ಸ್ನಾನ ಮಾಡಕ್ಕೆ ನೀರು ಕೊಡಕ್ಕೆ ಜಾಗ. ಅದಕ್ಕೆ ಆನೆ ಅಂತ ಸೇಫ್ಟಿ ನೋಡಿ. ಸೇಫ್ಟಿ ನೋಡ್ರಿ. ಅಟ್ಯಾಕ್ ಆಗ್ಬಾರ್ದು, ಯಾವುದೇ ಪ್ರಾಣಿ ಅಟ್ಯಾಕ್ ಆಗ್ಬಾರ್ದು ಅಂತ ಸೇಫ್ಟಿ ಎಂಟ್ರಿ ಮತ್ತೆ ಎಕ್ಸಿಟ್. ಓ ಜಿಂಕೆ. ಜಿಂಕೆ ಅಲ್ಲ ಕರಡಿ. ಹಾಂ ಮುಂದೆ ಇನ್ನು ನಾವು ಒತ್ತೆ ಎಲ್ಲ ಫುಲ್ಲು ಕಡೆ ಕರಡಿಗಳ ಕಾಣಿಸುತ್ತೆ. ಒಂದು ಕರಡಿ ಕೆಳಗಡೆ ಇಲ್ಲಿ ಕರಡಿ ಇದೆ ನೋಡಿ. ಆದಿ ಬಂದ ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅದೇನೋ ಕೆರಿತೈತೆ. ಬ್ಯಾಸ್ರ ಆತರ ಜೀವನ ಬ್ಯಾಸ್ರ ಆಗೈತದ. ಜೀವನ ಹಾಳಾಯ್ತು. ಫೋಟೋ ತೆಗಿ. ಏ ವಾಲಿ ಫೋಟೋ ತೆಗಿ ನಿಮ್ಮ ಫೋನ್ದಾಗ. ಕ್ಲಾರಿಟಿ ಚಲೋ ಐತಿಲ್ಲ. ನಮ್ಮ ಸೊಟ್ಟೆ ತೆಗಿ ಫೋಟೋ. ಗಾಯ್ಸ್ ಸ್ಪಾಟ್ ನೋಡ್ರಿ ಹೆಂಗ್ ಕೂತದ. ಅಭಿಷೇಕ್ ಸೇಮ್ ನಂತರ ಹೋಗಿ ಊಟ ಮಾಡಿ ಮಲ್ಲಿಕ್ಕೋ. ಅಲ್ಲ ಒಂದೇ ಜೈ ಕಡಿಟ್ರ ಅದಕ್ಕೆ ಜೀವನ ಬೇಸರ ಆಗೈತೆ. ಹೋಗ ನಡಿ. ಟೈಗರ್ ನೋಡ್ರಿ ಹೆಂಗ್ ಮುಕ್ಕೊಂಡೈತಿ. ವಿಷ್ಣು ದಾದ ಕಾಡಿನ ರಾಜ ಅಂತಿದ್ದು. ಸಿಂಹ ಬರ್ತಾರೆ ನೋಡಪ್ಪ. ವಾ ನಮ್ ಏನ್ ವಾಕಿಂಗ್ ನೋಡು ಹೆಂಗೆ ವಾಕಿಂಗ್ ಮಾಡತ್ತೆ. ಗತ್ತು ಗಾಂಭೀರ್ಯ ಯಾಕೆಲ್ಲ ಕೂದಲು ಬಿಡ್ಸರ. ಹೆಣ್ಣಿಗೆ ಕೂದಲು ಗಂಡಿಗೆ ಕೂದಲು ಹೆಣ್ಣೆ ಕೂದಲು. ಅಯ್ಯ ಅದು ಕರೆಗತ್ತದ ಮಾಡಪ್ಪ ಗರ್ಜನೆ ಮಾಡು ಸ್ವಲ್ಪ ನೋಡಮ್ಮ.
ನಿಮ್ ತರನೇ ಐತೆ ಅಭಿ ಬ್ರದರ್ನ ಮೀಟ್ ಮಾಡ್ದ ಅಣ್ಣ ಅದಕ್ಕೆನ ಮೀಟ್ ಮಾಡ್ದ ಇಲ್ಲೊಂದು ಕೂತೈತೆ ನೋಡಿ ಚಿತ್ರ ಅದು ಟೈಗರ್ ಸೊ ಗಾಯ್ಸ್ ನೋಡಿ ಟೈಗರ್ ಹುಲಿ ಹೆಬ್ಬುಲಿ ಉಗ್ರ ಐತೆಲ್ಲ ನೋಡ್ರಪ್ಪ ಏ ಹುಲಿ ಹೆಬ್ಬುಲಿ ಮಾಡಿ ಗರ್ಜನೆ ಮಾಡಿ ನೋಡ ಮಾಡಲ್ಲ ಸ್ಮೈಲ್ ಚೀಸ್ ವೈಟ್ ಟೈಗರ್ ನೋಡ್ರಿ ಫ್ರೆಂಡ್ಸ್, ಬೆಂಗಲ್ ಟೈಗರ್ ಅದು. ಹೋಗಿ ನೋಡ್ಕೊಂಡ್ ಬಂದ್ರಿ, ಸಫಾರಿ ಮಸ್ತ್ ಇತ್ತು. ಸ್ಪೆಕ್ಸ್ ಆಗ ಕೊಟ್ಟೇನಿಲ್ಲ ನಿಂಗೆ. ಸಿಂಹ ಹುಲಿ ಒಂದು ಟೈಗರ್ ಮಸ್ತ್ ಮಕ್ಕೊಂಡಿದ್ರಿ, ಅದು ಲಾಗ್ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ನಾವು ಹಂಗೆ ಹೇಳಿ ಅರ್ಥ ಆಗೋದಿಲ್ಲ. ಈಗ ಬಟರ್ಫ್ಲೈ ಪಾರ್ಕ್ ಕಡೆ ಹೊಂಟಿವಿ, ಬರ್ರಿ ಬಟರ್ಫ್ಲೈ ತೋರಿಸ್ತೀವಿ. ಹೊಂಟಿವಿ ಚಿಟ್ಟೆ ಉದ್ಯಾನವನ, ಬಟರ್ಫ್ಲೈ ಪಾರ್ಕ್. ಅಲ್ಲೇ ಅವನೇ ಫೋನ್ ಬಿಟ್ಟು ಬಾರೋ ನಡಿ ನಡಿ ಎಲ್ಲೈತೆ ಬಟರ್ಫ್ಲೈ ಪಾರ್ಕ್. ನಡಿಯಲ್ಲಿ ಇಲ್ಲೈತೆ ನೋಡು. ಸುರಸುಂದರ ವಾಲಿ ಮಸ್ತ್ ಗೊತ್ತಿತ್ತು ನಾವು ಚಸ್ಮಾ, ಅದು ಫುಲ್ ಪ್ರೊಫೆಷ್ನಲ್ ಎಜುಕೇಟೆಡ್ ಕ್ರಿಮಿನಲ್ ಥರ ಕಾಣೋದನ. ಈಗ ಚೆನ್ನಾಗಿದ್ದೀನ ಇಲ್ವಾ? ಈಗ ಮಸ್ತ್ ಕುಂತ ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊಂಡ ಈಗ ಚಲೋ ಕಾಣೋದು. ಮುಂದೆ ಹಿಡಿಬೇಡ, ಇಲ್ಲೇ ಹೋಗ. ಬರ್ರ ನೀ 250 ಕೊಡ್ಬೇಕು. ಬಟರ್ಫ್ಲೈ ಪಾರ್ಕಿಗೆ ಹೊಂಟಿವಿ. ಇಲ್ಲಿ ನಮ್ಮ ಹುಲಿಯಾದಂಥ ಶ್ರೀ ಅಭಿಷೇಕ್ MS ಅವ್ರದ್ದು ಅದು ಕ್ಯಾಮ್ರಾ ಬರೀ ಐತಲ್ಲೇ ನಿನ್ ಮೊಬೈಲ್ ಫೋಟೋ ಶೂಟ್ ನಡ್ಲಿಕ್ಕತ್ತದ. ಅಂಡ್ ಫೋಟೋಗ್ರಫಿ ಬಾಯ್ ಕ್ಯಾಮ್ರಾ ಹೊಡೆ ಮುಂದೆ ಆದಿತ್ಯ ಲೋಹಿತ್. ಫಸ್ಟ್ ನಿಂತ್ಕೋ. ಲೈಟ್ ಮ್ಯಾನ್ ಬಂದು ಅಶ್ವಿನ್ M ವಾಲಿ. ಸೊ ಗೈಸ್ ಈಗ ಮಸ್ತ್ ಫೋಟೋ ಶೂಟ್ ಆತ್ರಿ. ಹಾಗೆ ಈಗ ಮತ್ತೆ ನೋಡಕ್ ಹೊಂಟಿವಿ. ನಮ್ಮ ಅಭಿಷೇಕ್ ಭಾಳ ಅರ್ಜೆಂಟ್ ಮಾಡತ್ತಾನ. ಹಾಂ ನೋಡ್ರಿ, ಒಟ್ಟು ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ಮುಂದೊಂದು ದಿನ ನಿನ್ನ ಮಕ್ಕಳು ನಿಲ್ಲಿಸ್ತಿಲ್ಲ. ಸೊ ಅಲ್ಲಿ ಹೋಗಿ ಏನೇ ಸ್ಪೆಷಲ್ ತೋರಿಸ್ತೀನಿ ಬರ್ರಿ ನೀವು. ಸುಮ್ಮನೆ ಅವರೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು ಫ್ರೆಂಡ್ಸ್ ಎಲ್ಲ. ಹಿಂಗೆ ಒಳಗೆ ಹೋಗ್ಬೇಕು. ಏನ ಕನೆಕ್ಷನ್ ನೋಡಿ ಹೆಂಗೆ. ವಾ ಗುಡ್ಡೆ ನೋಡ್ರಿ ಎಷ್ಟು ಮಸ್ತ್ ಅದ. ಏಯ್ ನಡಿಯ ಯಾಕೆ ಹಾಂ ಮಾತಾಡ್ಗಿತ್ತು ನಮ್ಮಲ್ಲಿ ಚೂಚು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಅದನ್ನ ಡೈಜೆಸ್ಟೇ ಮಾಡ್ಕೊಳಕ್ ನನಗೆ. ಫಿಶ್ ಫ್ರೈ ತಿಂದಿರಿ, ಫಿಶ್ ಸ್ವಿಮ್ಮಿಂಗ್ ಮಾಡಿ ಅಲ್ಲಿಗೆ ಆದ್ ನೋಡಿ. ಚಪ್ಪಾಳೆ ಹೊಡ್ರಿ ಬರೀ ಇಂಥದೆಯ ಜಂಪ್ ಮಾಡ್ತಾ. ವಾಟರ್ ಫಾಲ್ಸ್
ಇದು ನೋಡಕ್ ತೋರ್ಸ ಒಂದು ಸ್ವಲ್ಪ ಕಿಮೋಫ್ಲೇಜ್ ಅಂದ್ರೆ ಏನು ಗೊತ್ತಾ? ಗೊತ್ತಿಲ್ಲ. ಕಲರ್ ಚೇಂಜ್ ಮಾಡುತ್ತೆ. ಕಲರ್ ಚೇಂಜ್ ಅಂದ್ರೆ ಬರೇ ಕಲರ್ ಚೇಂಜ್ ಮಾಡೋದಲ್ಲ, ದೇ ಕ್ಯಾನ್ ಬಿ ಸೇಫ್ ಫ್ರಮ್ ದ ಪ್ರಿಡೇಟರ್ಸ್ ಬೈ ಚೇಂಜಿಂಗ್ ದೆಮ್ಸೆಲ್ಫ್. ಪ್ರಿಡೇಟರ್ಸ್ ಇಂದ ಸೇಫ್ ಆಗ್ಬೋದು, ಪ್ಲಸ್ ಅವ್ರು ಏನು ಹಿಡಾಕ ಕಲರ್ ಚೇಂಜ್ ಮಾಡುತ್ತೆ. ಎಲ್ಲಾದ್ರೂ ಎಲೆ ಮಧ್ಯದಲ್ಲಿದೆ ಕಲರ್ ಚೇಂಜ್ ಮಾಡುತ್ತೆ. ಪರ್ಪಲ್ ಇದೆ, ಪರ್ಪಲ್ ಆಗುತ್ತೆ. ದೆನ್ ದಿಸ್ ಇಸ್ ವೆರಿ ಬಿಟರ್ ಇನ್ ಟೇಸ್ಟ್. ಬಿಟರ್ ಇನ್ ಟೇಸ್ಟ್. ಅದನ್ನ ತಿಂತಾರಲ್ಲ ತಿನ್ನಕ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಪ್ರಿಡೇಟರ್ಸ್ ತಿಂತದೆ, ಅದಕ್ಕೆ ತುಂಬಾ ಕೈಯಾಗಿ ಪಾಯ್ಸನ್ ಜಾಸ್ತಿ ಇರ್ತದಲ್ಲ, ಅದಕ್ಕೆ ತಿನ್ನಕ್ ಹೋಗಲ್ಲ ಯಾರು. ಇನ್ನೊಂದೇನು ಅಟ್ಯಾಕ್ ಮಾಡಕ್ಕಾಗಲ್ಲ. ಒಂದ್ ಮಾತ್ರ ಸ್ಯಾಕ್ರಿಫೈಸ್ ಮಾಡುತ್ತೆ ಅದ್ರ ಲೈಫ್ ಒಂದೇ. ನೀ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಇದ್ರ ಬಗ್ಗೆ ಹೇಳು. ಇದು ಬೇಕು ಕಂಟೆಂಟ್. ಕಾಮನ್ ಲೆಪಾರ್ಡ್ ಅಂತ ನೋಡಪ್ಪ, ಎಲ್ಲ ಐತೆ ಒಂದು ಕಾಣ್ತ ಇಲ್ಲ. ಲೆಪಾರ್ಡ್ ಕಲರ್ ಐತಿಲ್ಲ, ಇದು ಅದಲ್ಲಿ ಅದರದ್ದು ಇಲ್ಲಿ ಬಂದೈತಿ. ಎಲ್ಲ ಹೋಗವು ಆಯ್ತಾ? ಅದಲ್ಲ, ಕಲರ್ ಚೇಂಜ್ ಮಾಡೋದು ಬಾಸ್ ನೋಡ್ಯಾರ. ಬಾಸ್ ಕರೆದ್ರೆ ನಾವು ಹೋಗಕ್ಕೆ ಆಗಲಿಲ್ಲ, ಬರಕ್ಕಾಗಿಲ್ಲ ಅಂತ ಹೇಳು. ಅವ್ರು ಇರಲಿ ನೋಡ್ಕೋತೀರಿ. ಸ್ಟ್ರಾಬೆರಿ ಬಟರ್ಫ್ಲೈ ಕಾರಣಾಂತರಗಳಿಂದ ನೋಡಿದ್ರೆ ಚೇಂಜ್ ಮಾಡಕತ್ತ ಹೇಳತ್ತ. ಅಲ್ಲ ಅಲ್ಲ, ಒಂದೊಂದು ಮಾತ್ರ ಎಲ್ಲ ಫೋಟೋಶೂಟ್ ಗಿಟೋಶೂಟ್ ಎಲ್ಲ ಪಾತ್ರಗಿತ್ತಿ ಬಟರ್ಫ್ಲೈ ನೋಡಿದಾತ. ಪಾತ್ರಗಿತ್ತಿ ಏನ್ ಮಾಡತ್ತ ಇವ್ರಿಬ್ರದ್ದು ರೊಮ್ಯಾನ್ಸ್ ನಮ್ಗೆ ಗೊತ್ತಿಲ್ಲ. ಯಾವ ಇವೆಲ್ಲ ಬಟರ್ಫ್ಲೈ ಪೂರ್ತಿ ಜರ್ನಿ ಐತೆ ನೋಡ್ರಿ. ಇದೆಲ್ಲ ನೋಡ್ಬೇಕು. ರಿಯಲ್ದು ಇವೆಲ್ಲ ಇಲ್ಲ. ಬಟರ್ಫ್ಲೈ ಮೊಟ್ಟೆ. ಬಟರ್ಫ್ಲೈ ಮೊಟ್ಟೆಗಳು ನೋಡ್ರಿ. ತಡಿತಾ ಸೊ ಇಲ್ಲಿಗೆ ಬಟರ್ಫ್ಲೈಸ್ ಮುಗೀತದ. ಇದು ಬಂದು ಇನ್ಸೆಕ್ಟೋರಿಯಂ. ಮೊದಲನೇದಾಗಿ ಹಸಿರು ಕುದುರೆ ಎಲ್ಲದ ಅಲ್ಲಿ ಕೂತದ ನೋಡ್ರಿ, ಇಲ್ಲದ ನೋಡ್ರಿ ಹಸಿರು ಕುದುರೆ. ನಾವೇನು ಶಿವನ್ ಕುದುರೆ ಅಂತ ಕರಿತೀವಲ್ಲ, ಸೊ ಅದಕ್ಕೆ ಹಸಿರು ಕುದುರೆ ಅಂತಾರೆ. ಕಾಣತ್ತದ? ಕಾಣತಿಲ್ಲ ಈಗೆಲ್ಲ ಬಂದು ನೋಡಪ್ಪ. ಇದು ಶೇಡು ಸ್ಕಾರ್ಪಿಯನ್. ಇಲ್ಲಿ ನೋಡ್ರಿ, ಬದುಕೈತೆ ಸತ್ಯತೆ ಗೊತ್ತಿಲ್ಲ ಒಂಚೂರು ನಮ್ಗೆ. ಒಂದು ಹಿಡಿತಲ್ಲ ನೋಡೋಣ. ಇದು ಮಿಲಿಪದೆ ಅಂದರೆ ಸಹಸ್ರಪದಿ. ಇದಾವ ನೋಡಿ, ಮಕ್ಕೊಂಡ ನೋಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಜೇಡ ಅಂದರೆ ಸಿಗ್ನೇಚರ್ ಸ್ಪೈಡರ್ ಅಲ್ಲವಾ ನೋಡ್ರಿ. ಯಪ್ಪು ಇನ್ನೂ ಐತೆ ಒಳಗೆ? ಎಲ್ಲ ಮುಗೀತಷ್ಟೇ. ಇದು TV ಅದ. ಸೊ ಫೈನಲಿ ನಾವು ಬಟರ್ಫ್ಲೈ ಮ್ಯೂಸಿಯಂ ಮುಗಿಸ್ತೀವಿ. ಇದು ರೆಸ್ಟ್ ಮಾಡಲಿಕ್ಕೆ ಅಂತ ಕೊಟ್ಟಿಲ್ಲ. ಸೊ ಈಗ ಎಕ್ಸಿಟ್ ಕಡೆ ಹೊಂಟಿವಿ. ಬಾಯಿಗೆ ಇಟ್ಬಿಡ್ತಾರೆ ಅವರು. ಆಯ್ತು ಮಾಡ್ತೀನಿ ತಡಿ. ಸೊ ಅದಿ ಹೆಂಗಿತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್? ಹೆಂಗಿತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸಫಾರಿ ಎಕ್ಸ್ಪೀರಿಯನ್ಸ್? ಬರ್ಲಿಕ್ಕೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ನಾನು ಬೆಂಗಳೂರು ಬರೋದು ಡೌಟ್ ಇತ್ತು, ಬರ್ಲಿಕ್ಕೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಮಸ್ತ್ ಎಕ್ಸ್ಪೀರಿಯನ್ಸ್. ಐನಮಲ್ಸ್ ನೋಡಿದಾತು ಮತ್ತು ಬಟರ್ಫ್ಲೈದು ಮ್ಯೂಸಿಯಂ ನೋಡಿದಾತು, ಮಸ್ತ್ ಎಕ್ಸ್ಪೀರಿಯನ್ಸ್. ಟೈಗರ್ ಹೆಂಗಿತ್ತು?
ಟೈಗರ್ ಬಾರಿ ಇತ್ತು ನೋಡ್ರಿ, ಯಾರ ಬಂದ್ರೆ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಸಂಡೇ ಬಂದವ್ರಿ. ಸೊ ಬಜೆಟ್ ಫ್ರೆಂಡ್ಲಿನ ವರ್ತಿತ್ತಾ ಹೆಂಗೆ? ವರ್ತಿತ್ತಾ? ಸೊ ಹೆಂಗಿತ್ತು? ಬ್ಯೂಟಿಫುಲ್ ಫೋಟೋ ಶೂಟ್ ಹೆಂಗದ? ಫೋಟೋಸ್ ನೀವು ನೋಡ್ರಿ, ನಾವು ಹೇಳಿದ್ರೆ ಅದು ಅರ್ಥ ಆಗಲ್ಲ. ಅವ್ ನೋಡ್ರಿ ನೀವು ಫೋಟೋಸ್ ತಗೊಳಕು ಮಸ್ತದ, ವಿಡಿಯೋ ಮಾಡಕು ಮಸ್ತದ. 50 ರೂಪಾಯಿದಾಗ ಇಷ್ಟೆಲ್ಲ ಬ್ಯೂಟಿಫುಲ್ ಫೋಟೋ ತಗೋಬಹುದು. ನಾವು ತಗೊಂಡಿವಿ. 50 ರೂಪಾಯಿ ಕೊಟ್ಟಿವಿ, ಪ್ಲಸ್ ನೀವು ಎಕ್ಸ್ಟ್ರಾ ಕ್ಯಾಮ್ರಾ ತಗೊಂಡು ಅದಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಇರ್ತದ. ಸೊ ಮತ್ತ ಬಟರ್ಫ್ಲೈಸ್ ಹೆಂಗಿತ್ತು? ನಾಲೆಜಬಲ್ ಅಲ್ಲ ಅಂದ್ರೆ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಅವ್ ನೋಡೋದು ಬೇರೆ ಇದ್ದು. ನಮ್ಮ ಹುಡುಗರೆಲ್ಲ ಬಿಜಿ ಆದ್ರಪ್ಪ, ನನ್ನ ಲೈಫ್ ಟ್ರಾಕ್ ಬರ್ಲಿಲ್ಲ.